ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಶಂಕರ ಸಹಸ್ರಲಿಂಗಾರ್ಚನ ಸಮಿತಿ ವತಿಯಿಂದ 16ನೇ ವರ್ಷದ ಸಹಸ್ರಲಿಂಗಾರ್ಚನ ಕಾರ್ಯಕ್ರಮವನ್ನು ಆಗಮಶಾಸ್ತ್ರ ಪಂಡಿತರಾದ ಡಾಕ್ಟರ್ ಸುರೇಶ್ ಶಾಸ್ತ್ರಿರವರ ನೇತೃತ್ವದಲ್ಲಿ ನಗರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದು, ತಾಲೂಕಿನಾದ್ಯಂತ ಇರುವ ಸದ್ಭಕ್ತರು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೋರಲಾಯಿತು. ಈ ಸಂದರ್ಭದಲ್ಲಿ ತುಳಸಿರಾಮ್, ನಂದಿನಿ ಶೇಖರ್, ಎಸ್ಜಿ ನರಸಿಂಹಮೂರ್ತಿ, ದುರ್ಗಾ ಐಟಿಐ ಕಾಲೇಜಿನ ಸಂಸ್ಥಾಪಕರಾದ ನಾಗೇಂದ್ರ ಕುಮಾರ್, ಪತ್ರಕರ್ತರಾದ ಜೈಪಾಲ್, ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಸಮಿತಿಯ ಇತರೆ ಸದಸ್ಯರು ಉಪಸ್ಥಿತರಿದ್ದರು. ಈ ವರ್ಷದಂತೆ ಈ ವರ್ಷವೂ ಸಹ ಶಿರಾ ನಗರದಲ್ಲಿ ಸಹಸ್ರಲಿಂಗಾರ್ಚನೆ ಒಂದು ಕಾರ್ಯಕ್ರಮ ಇದು ಸುಮಾರು ವರ್ಷಗಳಿಂದ ನಡೀತಾ ಬಂದಿದೆ. ಇದು 16ನೇ ವರ್ಷ ಸಹಸ್ರಲಿಂಗಾರ್ಚನೆ ಶಿರಾನಗರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತದೆ. ನಮ್ಮ ಶಿರಾ ನಗರ ಮತ್ತು ಶಿರಾ ತಾಲೂಕಿನ ಎಲ್ಲ ಆಸ್ತಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತು ಪೂಜೆಗೆ ತಿಳಿಸ್ತಕ್ಕಂಥದ್ದು ಮುಂಚೆ ತಿಳಿಸಿದರೆ ನಮ್ಗೆ ಅನುಕೂಲ ಆಗುತ್ತೆ. ಸುಮಾರು ಒಂದು 8,000 ಲಿಂಗಗಳು ರೆಡಿಯಾಗಿದೆ. ಇನ್ನು ನಮ್ಮ ತಾಲೂಕಿನಾದ್ಯಂತ ಮತ್ತು ನಮ್ಮ ಶಿರಾ ನಗರದಲ್ಲಿ ವಾಸವಾಗಿರುವಂಥ ಸಮಸ್ತ ಆಸ್ತಿಕ ಭಕ್ತಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಿವನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡ್ತೀವಿ. ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ, ಇಲ್ಲಿ ಸ್ವಾರ್ಥ ಏನಿಲ್ಲ. ನಮ್ಮಲ್ಲಿ ಜನಗಳು ಎಲ್ಲರೂ ಸುಭಿಕ್ಷವಾಗಿರಬೇಕು, ಮಳೆ ಬೆಳೆ ಚೆನ್ನಾಗಾಗಬೇಕು, ಎಲ್ಲರೂ ಸಮೃದ್ಧಿಯಿಂದ ಬೆಳಿಬೇಕು, ಯಾವುದೇ ಥರದ ತೊಂದರೆ ತಾಪತ್ರಗಳಿಗೆ ಜನಗಳು ಸಿಕ್ಕಬಾರದು ಅನ್ನೋದು ಒಂದೇ ಒಂದು ಕಾರಣದಿಂದಲೇ ಇದನ್ನು ಸಾಮೂಹಿಕವಾಗಿ ಮಾಡ್ತಾ ಇದ್ದೀವಿ. ಇದು ಉಚಿತವಾಗಿರ್ತದೆ, ಯಾವುದೇ ಥರದ ಒಂದು ಶುಲ್ಕವನ್ನು ನಾವು ಪಡೆಯೋದಿಲ್ಲ. ಮತ್ತು ಪ್ರಸಾದ ಕೂಡ ವಿನಿಯೋಗ ಬಫೆ ಸಿಸ್ಟಮಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಸೊ ಪೂಜೆ ಮಾಡಿದವರೆಲ್ಲ ಶ್ರದ್ಧಾಭಕ್ತಿಯಿಂದನೇ ಮಾಡ್ತಾ ಇದ್ದಾರೆ. ಈ 16 ವರ್ಷದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಅನುಗ್ರಹ ಆಗ್ತಾ ಇರೋದ್ರಿಂದ ಅವ್ರು ಪದೇ ಬಂದು ನಮಗೆ ಸರ್ ಫಸ್ಟೇ ರಿಸರ್ವ್ ಮಾಡಿ, ನಮ್ಮ ಸೀಟ್ ರಿಸರ್ವ್ ಮಾಡಿ ಅನ್ನೋ ಥರ ಇಲ್ಲಿ ಡಿಮ್ಯಾಂಡ್ ಇದು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಸಾರ್ಥಕತೆ ಆಗ್ತಾ ಇದೆ, ಜನಗಳಿಗೂ ಒಳ್ಳೇದಾಗ್ತಾ ಇದೆ. ಈ ಭಾವನೆಯಲ್ಲಿ ಇನ್ನೂ ನಾವು ಹೆಚ್ಚಿನದಾಗಿ ಶ್ರಮ ವಹಿಸಿ ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪಣ ತೊಟ್ಟಿದ್ದೇವೆ. ಎಲ್ಲ ದಂಪತಿಗಳು ಮತ್ತು ಎಲ್ಲ ಕುಟುಂಬದವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪೂಜೆ ಸಂಕಲ್ಪವನ್ನು ಸ್ವೀಕರಿಸಿ ಈ ಲಿಂಗವನ್ನು ಪೂಜೆ ಮಾಡಿರ್ತಕ್ಕಂಥ 16 ಲಿಂಗಗಳನ್ನು ನಾವು ಒಂದು ನದಿಯಲ್ಲಿ ವಿಸರ್ಜನೆ ಮಾಡ್ತಕ್ಕಂಥ, ಪ್ರತಿ ವರ್ಷ ವಿಸರ್ಜನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಸರಿ ಕುಕ್ಕೆ ಸುಬ್ರಹ್ಮಣ್ಯ ಕುಮಾರಧಾಮ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಸವಿನಯ ಮಾಡಿ. ಹುತ್ತದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಈ ಲಿಂಗಗಳನ್ನ ಒಬ್ಬೊಬ್ಬರಿಗೆ 16 ಲಿಂಗಗಳನ್ನ ಕೊಟ್ಬಿಟ್ಟು ಅವತ್ತು ಪೂಜೆ ಮಾಡಿಸ್ತೀವಿ. ಈ 16 ಲಿಂಗ ಬೇರೆಯವ್ರ ಮನೆಗಳಲ್ಲಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ವಾರ ಮಾಡ್ತಾರೆ, ಒಂದೊಂದು ಲಿಂಗ ಆ ಥರ 16 ವಾರ ಮಾಡಬೇಕು. ಅದನ್ನು ಒಂದೇ ದಿವಸ 16 ಲಿಂಗ ಕೊಡೋದ್ರಿಂದ ಇಲ್ಲಿ ಫಲ ಜಾಸ್ತಿ ಇರ್ತದೆ. ಒಂದು ಈ ಹಿಂದೆ ಮಾಡಿರ್ತಕ್ಕಂಥ ಹೆಣ್ಮಕ್ಳಿರ್ಬೋದು ಗಂಡು ಮಕ್ಳಿರ್ಬೋದು ಒಂದು ಬಂದು ಸ್ವಾಮಿಯವ್ರ ಹತ್ರ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಕುಂತಿರೋರು ನೆಕ್ಸ್ಟ್ ಇಯರ್ ಬಂದು ನಮ್ದು ಕೆಲಸ ಆಯಿತು ಸ್ವಾಮಿ, ಅಥವಾ ಮದುವೆ ಆಯಿತು, ಅಥವಾ ಮಕ್ಕಳಾಯಿತು, ಅಥವಾ ಏನೋ ಒಂದು ಸೈಟು ಮನೆ ಏನೋ ಒಂದು ಅವರವರ ಇಷ್ಟಾಭಿಲಾಷೆನ ಹೇಳ್ಕೊಂಡಿದ್ದಾರೆ. ಅದೇ ರೀತಿ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಅದನ್ನು ಭಕ್ತಾದಿಗಳು ಇದನ್ನು ಉಪಯೋಗಿಸ್ಕೋಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಶಿವನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಂತ ಇದ್ದೀವಿ. ಪುರುಷರು ಪಂಚೆ ಮತ್ತೆ ಬಿಳಿ ಶರ್ಟು ಸ್ಲಾಗು ಒಂದು ಶೆಡ್ಡೆ ಇರಬೇಕು, ಹೆಣ್ಮಕ್ಳು ಸೀರೆ ಉಟ್ಕೊಂಡು ಬರಬೇಕು ಅಥವಾ ಚೂಡಿದಾರ್ ನಡೀತದೆ. ಹಾಗೆ ಪೂಜಾ ಸಮಯ ಸಂಜೆ 5 ಗಂಟೆಗೆ ಪ್ರಾರ್ಥನೆಯೊಂದು ಶುರುವಾಗುತ್ತೆ. ಸೊ ಅಷ್ಟೊತ್ತಿಗೆ ಅದಕ್ಕೂ ಮುಂಚೆ ಎಲ್ಲರೂ ಸಿದ್ಧರಿರಬೇಕು. ಹೆಸರು ನೋಂದಾಯಿಸೋರು ಫೋನ್ ಮೂಲಕ ಮಾಡ್ಬೋದು, ಯಾರು ವಿಳಾಸ ಕೊಟ್ಟಿದ್ದೇವೆ ಅವರಲ್ಲಿ ನೋಂದಾಯಿಸ್ಕೊಳ್ಬೋದು. ನಮಸ್ಕಾರ.